ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮಿಂಚಿದ ಬೌಲರ್ಸ್ ಸ್ಮೃತಿ ಮಂದಾನ ಸಿಡಿಲಬ್ಬರದ ಬ್ಯಾಟಿಂಗ್. ಇನ್ನು 8 ವಿಕೆಟ್ಗಳಿಂದ ಡೆಲ್ಲಿನ ಬಗ್ಗು ಬೆಳೆದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವುಮೆನ್ಸ್. ಇನ್ನು ಈ ವಿಡಿಯೋದ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ RCB ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು 2025ರ ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಸಿಕ್ಕಿರುವ ಭರ್ಜರಿ ಆರಂಭವನ್ನು RCB ತಂಡ ಮುಂದುವರಿಸಿಕೊಂಡು ಹೋಗುತ್ತಿದೆ ಅಂತಲೇ ಹೇಳ್ಬೋದು. ಮೊದಲನೇ ಪಂದ್ಯದಲ್ಲಿ 200ಕ್ಕೂ ಹೆಚ್ಚು ರನ್ ಚೇಸ್ ಮಾಡಿ ಗೆದ್ದಿದ್ದ ಮಂದಾನ ಪಡೆ ಇಂದು ಬೌಲಿಂಗ್ ಹಾಗೂ ಬ್ಯಾಟಿಂಗ್ ಎರಡರಲ್ಲೂ ಪ್ರಾಬಲ್ಯ ಸಾಧಿಸಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ 8 ವಿಕೆಟ್ಗಳ ಜಯ ಆದರೆ ಸಾಧಿಸಿದೆ. ಇಂದು ಕೂಡ ಚೇಸ್ ಮಾಡಿದ ಬೆಂಗಳೂರು ತಂಡ ಡೆಲ್ಲಿ ನೀಡಿದ 142 ರನ್ಗಳ ಸಾಧಾರಣ ಗುರಿಯನ್ನು 16.2 ಓವರ್ಗಳಲ್ಲಿ 2 ವಿಕೆಟ್ ಕಳೆದುಕೊಂಡು ತಲುಪಿತ ಅಂತಲೇ ಹೇಳ್ಬೋದು. ಇನ್ನು 142 ರನ್ಗಳ ಸಾಧಾರಣ ಗುರಿ ಬೆನ್ನತ್ತಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮೊದಲ ವಿಕೆಟ್ಗೆ 10.5 ಓವರ್ಗಳಲ್ಲಿ 107 ರನ್ಗಳ ಜೊತೆ ಆಟ ಆದರೆ ನೀಡಿದರು. ಇನ್ನು ಡ್ಯಾನಿಯಲ್ ವೇಟ್ 33 ಎಸೆತಗಳಲ್ಲಿ 7 ಬೌಂಡರಿ ಸಹಿತ 42 ರನ್ ಆದರೆ ಗಳಿಸಿದರು. ನಾಯಕಿ ಸ್ಮೃತಿ ಮಂದಾನ 47 ಎಸೆತಗಳಲ್ಲಿ 10 ಬೌಂಡರಿ ಮತ್ತು 3 ಸಿಕ್ಸರ್ ಸಹಿತ 81 ರನ್ ಆದರೆ ಗಳಿಸಿದರು. ಆರಂಭದಿಂದಲೂ ಅಬ್ಬರಿಸಿದ ಮಂದಾನ ಗೆಲುವಿಗೆ 9 ರನ್ಗಳ ಅಗತ್ಯವಿದ್ದಾಗ ಸುಲಭದ ಕ್ಯಾಚ್ ಆದರೆ ನೀಡಿ ಔಟ್ ಆದ್ರ ಅಂತಲೇ ಹೇಳ್ಬೋದು. ಇನ್ನು ಆನಂತರ ಬಂದಂಥ ಎಲ್ಲಿಸ್ ಪೆರ್ರಿ 13 ಎಸೆತಗಳಲ್ಲಿ ಅಜಯ್ 7 ರನ್ ಮತ್ತು ರಿಚಾ ಘೋಸ್ 5 ಎಸೆತಗಳಲ್ಲಿ ಅಜಯ್ 11 ರನ್ ಗಳಿಸಿ ತಂಡವನ್ನು ಗೆಲುವಿನ ಗಡಿ ದಾಟಿಸಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೂಡ ಮರಿಬೇಡಿ.